ನಮಸ್ತೆ ಎಲ್ರಿಗೂ. ನಿಮ್ಗೆಲ್ಲರಿಗೂ ಗೊತ್ತಿದೆ ಡೈಕ್ಲೋಫೆನಾಕ್ ಇಂಜೆಕ್ಷನ್ ಯಾವ ತರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು. ಇದೇ ತರನೇ ಡೈಕ್ಲೋಫೆನಾಕ್ ಸಪೋಸಿಟರೀಸ್ ಬರುತ್ತೆ. ಇದು ಸೇಮ್ ಇಂಜೆಕ್ಷನ್ ಯಾವ ತರ ಆಕ್ಟ್ ಮಾಡುತ್ತೆ ಅದೇ ರೀತಿ ಆಕ್ಟ್ ಮಾಡುತ್ತೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಪೋಸಿಟರೀಸ್ ಅಲ್ಲಿ 12.5 mg, 25 mg, 50 mg, 100 mg ಬರುತ್ತೆ. ಇದರಲ್ಲಿ ನಾವು 100 mg ನ ಅಡಲ್ಟ್ಸ್ಗೆ ಯೂಸ್ ಮಾಡ್ತೀವಿ. ಇನ್ನು 50 mg, 25 mg, 12.5 mg ಎಲ್ಲ ಪೀಡಿಯಾಟ್ರಿಕ್ ಅಲ್ಲಿ ಯೂಸ್ ಮಾಡ್ತಾರೆ. ಈ ಸಪೋಸಿಟರಿನೂ ಅಷ್ಟೇ, ಮೆನ್ಸಸ್ ಆದಾಗ ಹೊಟ್ಟೆ ನೋವು, ಮೈಕೈ ಉಳುಕ್ದಾಗ ನೋವು ಬರೋದು, ಸರ್ಜರಿ ಆದ್ಮೇಲೆ ನೋವು, ತಲೆನೋವು ಎಲ್ಲದಕ್ಕೂ ಇದು ಡೈಕ್ಲೋಫೆನಾಕ್ ಇಂಜೆಕ್ಷನ್ ಯಾವ ತರ ಕೆಲಸ ಮಾಡುತ್ತೆ, ಈ ಸಪೋಸಿಟರಿನೂ ಸೇಮ್ ಕೆಲಸ ಮಾಡುತ್ತೆ. ಈ ಸಪೋಸಿಟರಿನ ರೆಕ್ಟಮ್ ಅಲ್ಲಿ ಇಟ್ಕೊಳ್ಬೇಕು. ಮೋಷನ್ ಮಾಡೋ ಜಾಗದಲ್ಲಿ ಇಟ್ಕೊಳ್ಳೋದು. ಇದನ್ನ ಇಟ್ಕೊಳ್ಳೋಕ್ಕೂ ಮುಂಚೆ ಪೇಷಂಟು ಮೋಷನ್ ಹೋಗಿ ಬಂದ್ಮೇಲೆ ಇದನ್ನ ಇಟ್ಕೊಳ್ಬೇಕು. ಇದನ್ನ ಇಟ್ಕೊಂಡ್ಮೇಲೆ 1 hour ತನಕ ಅವರು ಮೋಷನ್ಗೆ ಹೋಗೋ ಹಾಗಿಲ್ಲ. ಯಾಕಂದ್ರೆ ಅದು ಕೆಲಸ ಮಾಡ್ಬೇಕಲ್ಲ, ಕೆಲಸ ಮಾಡ್ಲಿಕ್ಕೆ ಟೈಮ್ ಬೇಕಾಗುತ್ತೆ. ಈ ಸಪೋಸಿಟರಿ ಯೂಸ್ ಮಾಡೋಕ್ಕೂ ಮುಂಚೆ ಎಷ್ಟು ಡೋಸ್ನ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಡಾಕ್ಟರ್ ಕೇಳ್ಕೊಂಡು ಯೂಸ್ ಮಾಡೋದು ತುಂಬಾ ಒಳ್ಳೆಯದು.